ಹಾಯ್ ನಮಸ್ಕಾರ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಪೆಟು ಸಂಬಂಧಪಟ್ಟಂಥ ನಿಮಗೆ ಆಗಸ್ಟ್ 27 ತಾರೀಕಿಗೆ ಪರೀಕ್ಷೆಯು ಆರಂಭವಾಗಿದ್ದು, ಪ್ರಥಮ ಭಾಷೆ ಕನ್ನಡ ಸಂಬಂಧಪಟ್ಟಂಥ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ರೂಪಾತ್ಮಕ ಮೌಲ್ಯಮಾಪನ 2, ಪ್ರಥಮ ಭಾಷೆ ಕನ್ನಡ ಒಟ್ಟು ಗರಿಷ್ಠ ಅಂಕಗಳನ್ನು ಹೊಂದಿದ್ದು 20 ಅಂಕವನ್ನು ಹೊಂದಿದ್ದು, ಸಮಯ 40 ನಿಮಿಷವನ್ನು ಹೊಂದಿರುತ್ತೆ. ಈ ಪ್ರಶ್ನೆ ಪತ್ರಿಕೆಯನ್ನು ಮಾದರಿ ಇಟ್ಟುಕೊಂಡು ಯಾವ ರೀತಿ ಪ್ರಶ್ನೆಯನ್ನು ಎಕ್ಸಾಮ್ಗೆ ಕೇಳ್ತಾರೆ ಎಂಬುದನ್ನು ನೋಡೋಣ. ಇವುಗಳ ಕೀ ಉತ್ತರ ಸಹ ಈ ವಿಡಿಯೋದಲ್ಲಿ ಇರುತ್ತೆ. ಪೂರ್ತಿ PDF ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡ್ಕೋಬೋದು. ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದ್ದು, ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀಬೇಕಾಗಿರುತ್ತೆ. 1 ಅಂಕವನ್ನು ಕೊಡ್ತಾರೆ. ಸೊ ಮೊದಲನೇ ಪ್ರಶ್ನೆ, ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರು ಈ ವಾಕ್ಯವು ಅಂತ ಕೇಳಿದಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದು, ಸರಿಯಾದ ಉತ್ತರ ಆಪ್ಷನ್ ಸಿ ಸಂಭಾವನಾರ್ಥಕ ಆಗಿರುತ್ತೆ. ಇನ್ನು ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂಥ 3ನೇ ಪದವನ್ನು ಬರೀಬೇಕಾಗಿರುತ್ತು. ಅಲ್ಲಿ ಅಂತಕಾತ್ಮಜ ಅಲ್ಲಿ ಬಹುವ್ರೀಹಿ ಸಮಾಸವಾಗಿದೆ. ಕನ್ಗೇಡು ಅನ್ನೋದು ಯಾವುದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇನ್ನು 1 ಅಂಕದಲ್ಲಿ ಕೇಳುವಂಥ ಪ್ರಶ್ನೆ, ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಯಾರು? ಒಡ್ಡಿದವರು ಯಾರಂದರೆ ಶ್ರೀಕೃಷ್ಣನು ಆಗಿರ್ತಾನೆ. ದೇವನೂರರ ನನ್ನ ದೇವರು ಯಾರೆಂದು ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ, ಅವು ನೋಡ್ಕೋಬೇಕು. ಇನ್ನು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇ ಏನು ಅಂತ ಕೇಳಿದ್ದಾರೆ. ಸೊ ಇನ್ನು 3-4 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು. ಇನ್ನು ಕವಿಯ ಜನ್ಮಸ್ಥಳ, ಕಾಲಕೃತಿ, ಬಿರುದುಗಳನ್ನ ಬರೀಬೇಕಾಗಿರುತ್ತೆ. ಇನ್ನು ಅಲಂಕಾರ, ಮಾರಿಗೌತನವಾಯಿತು ನಾಳಿನ ಭಾರತ. ಓಕೆ. ಇನ್ನು ಸಂದರ್ಭ ಸ್ವಾರಸ್ಯ ಇರ್ಬೋದು. 8 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಇವುಗಳ ಕೀ ಉತ್ತರವನ್ನು ಮಾದರಿ ಸೂಚನೆ ಕೊಟ್ಟಿದ್ದಾರೆ. ಸೊ ಪೂರ್ತಿ PDF ಕಮೆಂಟ್ ಬಾಕ್ಸಲ್ಲಿ ಮಾಡಿದ್ದೀವಿ. ಸೊ PDF ಡೌನ್ಲೋಡ್ ಮಾಡ್ಕೋಬೋದು. ಸೊ ಮೊದಲನೇ ಪ್ರಶ್ನೆ ಸರಿಯಾದ ಉತ್ತರ ಸಂಭಾವನಾರ್ಥಕ. ಸೊ ಸಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಕನ್ಗೇಡು ಕ್ರಿಯಾ ಸಮಾಸ. ಸೊ ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರಂದರೆ ಶ್ರೀಕೃಷ್ಣನ್ ಅಂತ ಹೇಳಿದ್ವಿ. ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ದೇವನೂರು ನನ್ನ ದೇವರಂದರೆ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ. ಸೊ ಕಾರುಣ್ಯ ಸಮಿತಿಯನ್ನು ಬುದ್ಧನನ್ನು ಇಟ್ಟರೆ ಅದು ದೇವನೂರು ಮಹಾದೇವ ಅವರ ದೇವರು ಆಗುತ್ತದೆ ಅಂತ ಹೇಳಿದ್ದಾರೆ. ಸೋಗೆ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಸೊ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂದು ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಲಿ ಎಂದು ಗಾಂಧೀಜಿಯವರ ಅಭಿಪ್ರಾಯಪಟ್ಟಿದ್ದಾರೆ. ಸೊ ಇಷ್ಟು ಬರೀಬೇಕು. ಇನ್ನು ವಚನಾಕಾರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಈ ರೀತಿ ಮಾಡೆಲ್ ಇಟ್ಕೊಂಡು ನೀವು ಪ್ರಶ್ನೆಯನ್ನು ಓದ್ಕೋಬೇಕಾಗಿರುತ್ತೆ. ರನ್ನ, ಸೊ ಕನ್ನಡದ ಕುರಿತು ರನ್ನದ ಬಗ್ಗೆ ಕವಿ ಪರಿಚಯವನ್ನು ಯಾವ ರೀತಿ ಬರೆದಿದ್ದಾರೆ ಕೂಡ ನೋಡ್ಕೋಬೇಕು. ಸೊ ಮಾರಿಗೆ ಔತಣವಾಯಿತು ನಾಳಿನ ಭಾರತ. ಸೊ ಅಲಂಕಾರ ಹೆಸರಿಸಿ ರೂಪಾಲಂಕಾರ, ಹಾಗೆ ಲಕ್ಷಣ, ಉಪಮೇಯ, ಉಪಮಾನ, ಸಮನ್ವಯನ ಗೊಳಿಸಬೇಕಾಗತ್ತೆ. ಸೊ ಇನ್ನು ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು. 8 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಯಾವ ರೀತಿ ಆಯಿತು ಅನ್ನೋದನ್ನ ಬರೀಬೇಕಾಗಿದೆ. ಸೊ ಇನ್ನೊಂದು ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಆಗಿ ಇಲಾಖೆಯಲ್ಲಿ ಸಲ್ಲಿಸಿದಂಥ ಸೇವೆಯನ್ನು ಕುರಿತು ಬರೀಬೇಕಾಗಿರುತ್ತೆ. ಸೊ ಅದನ್ನು ನೋಡ್ಕೋಬೇಕು. ಸೊ ಪೂರ್ತಿ PDF ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಉಳಿದ ಸಬ್ಜೆಕ್ಟನ್ನು ಮಾಡ್ಲಾಗಂತ ಹೇಳ್ತಾ ಸೊ ಇಂದಿನ ವಿಡಿಯೋನ ಎಲ್ಲ ಮುಗಿಸ್ತೀವಿ. ಥ್ಯಾಂಕ್ ಫಾರ್ ವಾಚಿಂಗ್.